Hello guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಇನ್ ದಿಸ್ ವಿಡಿಯೋ SBI ಕ್ಲರ್ಕ್ ಅಥವಾ ಜೂನಿಯರ್ ಅಸೋಸಿಯೇಟ್ ನೋಟಿಫಿಕೇಶನ್ ಬಗ್ಗೆ ತಂದಿದ್ದೀನಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ನೋಟಿಫಿಕೇಶನ್ ಕ್ಲರಿಕಲ್ ವೇಕೆನ್ಸಿಗೆ ಅಂತ ಬಂದ್ರೆ ಏನಕ್ಕೆ ಅಂದ್ರೆ ನೀವು ಇಲ್ಲಿ ವೇಕೆನ್ಸಿನೂ ನೋಡ್ಬೋದು ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಒಂದು ರೀತಿ ಬ್ರ್ಯಾಂಡ್ ಬಿಲ್ಡ್ ಮಾಡಿಬಿಟ್ಟಿದೆ. ನೀವು ಯಾವುದೇ ಹಳ್ಳಿಗೆ ಹೋಗ್ಲಿ, ಯಾವ ಹಳ್ಳಿಗೆ ಹೋಗ್ಲಿ ಅಥವಾ ಯಾವ ಸಿಟಿಗೆ ಹೋಗ್ಲಿ, ಯಾರನ್ನೇ ಕೇಳಿದ್ರು ಯಾವ ಬ್ಯಾಂಕ್ ಗೊತ್ತಿಲ್ಲ ಅಂದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ್ರೆ ಅದು ಗೌರ್ಮೆಂಟ್ ಬ್ಯಾಂಕ್. ಆ ತರ ಇರುವಂತ ಬ್ಯಾಂಕ್ ಇದು ವೇಕೆನ್ಸಿ. ಇಲ್ಲಿ ನೀವು ಏನಕ್ಕೆ ಬೇರೆ ಕ್ಲರಿಕಲ್ ವೇಕೆನ್ಸಿಗಿಂತ ಇದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು ಅಂದ್ರೆ, ಒಂದು ಆಬ್ವಿಯಸ್ಲಿ ನಿಮಗೆ ವಿತ್ ಇನ್ ಸ್ಟೇಟ್ ಪೋಸ್ಟಿಂಗ್ ಸಿಗುತ್ತೆ, ಇನ್ನೊಂದು ರೆಸ್ಪೆಕ್ಟ್ ರೆಪ್ಯುಟೇಷನ್, ಅದು SBI ಗೆ ಇರುವಂತ ಗತ್ತು, ಅಂಡ್ ಆಲ್ಸೋ ಸ್ಯಾಲ್ರಿ ವೈಸ್. ಅಂಡ್ ಅಫ್ಕೋರ್ಸ್ PO ಆದ್ರೆ ವರ್ಕ್ ಪ್ರೆಷರ್ ಇರುತ್ತೆ, ಅಷ್ಟು ವರ್ಕ್ ಇರುತ್ತೆ ಇಷ್ಟು ವರ್ಕ್ ಇರುತ್ತೆ. ಬಟ್ ಇದು ಕ್ಲರಿಕಲ್ ವೇಕೆನ್ಸಿ ಅಂದ್ರೆ ಎಲ್ಲಾ ಕ್ಲರಿಕಲ್ ಪೋಸ್ಟಿಗೂ ಸೇಮ್ ವರ್ಕ್ ಇರುತ್ತೆ ಅಂಡ್ ಸೇಮ್ ಕಟ್ ಆಫ್ ಟೈಮ್ ಇರುತ್ತೆ, ಸೇಮ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಸೊ ನೀವು IPS ಕ್ಲರ್ಕಿಗೆ ಏನಾದರೂ ಪ್ರಿಪೇರ್ ಆಗಿದ್ರೆ SBI ಕ್ಲರ್ಕ್ ಕೂಡ ನೀವು ಕಾಂಪಿಟೇಷನ್ ಕೊಡ್ಬೋದು ಅಥವಾ ಅಪ್ಲೈ ಮಾಡ್ಬೋದು. ಅಂಡ್ ಎಕ್ಸಾಮ್ ಕಂಡಕ್ಟ್ ಮಾಡೋದು IBPS ಆಗಿರುತ್ತೆ. ಸೊ 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದೆ ಆ 11 ಸೇರ್ಬಿಟ್ಟು IBPS ಕ್ಲರ್ಕ್ ವೇಕೆನ್ಸಿ ಕೊಟ್ಟಿದೆ, ಅದು IBPS ಕಂಡಕ್ಟ್ ಮಾಡೋದು. ಅಂಡ್ ಒಂದೇ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸಪರೇಟ್ ವೇಕೆನ್ಸಿ ಕೊಡೋದು, ಅದು SBI ಕ್ಲರ್ಕ್. ಆ ವೇಕೆನ್ಸಿನೂ ಕೂಡ ನೋಡಿ 11 ಬ್ಯಾಂಕ್ಗಳು ಸೇರ್ಬಿಟ್ಟು ಕರ್ನಾಟಕಕ್ಕೆ 1400+ ಏನೋ ವೇಕೆನ್ಸಿ ಕೊಟ್ಟಿರೋದು. ಬಟ್ SBI ಅಲೋನ್ 50% ಆಫ್ ದಟ್ ವೇಕೆನ್ಸಿ ಕೊಟ್ಟಿದೆ, ಅದು 760 ಎಷ್ಟು ಒಳ್ಳೆ ನಿಮಗೆ ವೇಕೆನ್ಸಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಬ್ಯಾಚ್ ಅಲ್ಲಿ 2024 ನಾನು ಬರೋದ್ನಲ್ಲ, ಅವಾಗ ಜಸ್ಟ್ 50 SBI ಕೊಟ್ಟಿದ್ದು ವೇಕೆನ್ಸಿನ ಕ್ಲರಿಕಲ್ ಪೋಸ್ಟ್ಗೆ. ಅಂಡ್ ಲಾಸ್ಟ್ ಇಯರ್ ಮೇ ಬಿ 250. ಸೊ ಈ ಬ್ಯಾಚ್ ಅಲ್ಲಿ ಯಾರ್ಯಾರು ಎಕ್ಸಾಮ್ ಬರೀತಿದ್ದೀರಾ ಬ್ಯಾಂಕಿಂಗ್, ನಿಮಗೆ ಇದೊಂಥರ ಗೋಲ್ಡನ್ ಆಪರ್ಚುನಿಟಿ. ಏನಕ್ಕೆಂದ್ರೆ ಎಲ್ಲಾ ನೋಟಿಫಿಕೇಶನ್ ಕೂಡ ಲಾಸ್ಟ್ 5 ಇಯರ್ಸ್, ಲಾಸ್ಟ್ ಇಯರ್ ಕೂಡ ಅಲ್ಲ, ಲಾಸ್ಟ್ 5 ಇಯರ್ಸ್ ಅಲ್ಲಿ ಎಷ್ಟು ವೇಕೆನ್ಸಿ ಬರ್ತಿತ್ತು ಬ್ಯಾಂಕಿಂಗ್ಗೆ ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಸೊ ಇದೇ ರೀತಿ ಮುಂದಿನ ವರ್ಷನೂ ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸಿಕ್ಕಿರೋ ಚಾನ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಪೋಸ್ಟಿಗೆ ಹೋಗ್ಬಿಡಿ. ಅದಾದ್ಮೇಲೆ ನಿಮಗೆ ಯಾವ್ದು ಏನಾದ್ರು ಏಮಿದ್ರಿಲ್ಲ, ನಾನು RBI ಹೋಗ್ಬೇಕು ಅಥವಾ ನಾನು SBI ಹೋಗ್ಬೇಕು, ಇಲ್ಲ ಇನ್ನೂ ಯಾವ್ದೋ ಇನ್ಶೂರೆನ್ಸಿಗೆ ಹೋಗ್ಬೇಕು, ಯಾವುದೇ ಇರ್ಲಿ ಅದ್ ಆಮೇಲೆ ನೋಡ್ಕೊಳ್ಳಿ. ಫಸ್ಟ್ ಯಾವ್ದು ಬೇಗ ಗ್ರ್ಯಾಬ್ ಮಾಡಕ್ಕಾಗುತ್ತೆ ಅದೊಂದು ಕೆಲಸ ತಗೊಂಡು ನೀವು ಕೆಲಸಕ್ಕೆ ಜಾಯಿನ್ ಆಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಅದಾದ್ಮೇಲೆ ನಿಮಗೆ ಸಿಗೋ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಇದಿಷ್ಟು SBI ಬಗ್ಗೆ ಹೇಳಿದ್ದು. ಇವಾಗ ನೋಟಿಫಿಕೇಶನ್ ಬಗ್ಗೆ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಆಕ್ಚುಯಲ್ ನೋಟಿಫಿಕೇಶನ್ ಏನಿದೆ ಅದು ಬುಲೆಟಿನ್ ಪಾಯಿಂಟ್ಸ್. ಆಕ್ಚುಯಲ್ ನೋಟಿಫಿಕೇಶನ್ ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ. ನೋಟಿಫಿಕೇಶನ್ ಅಲ್ಲೇ ಕೂಡ ಅಪ್ಲೈ ಮಾಡೋಕ್ ಲಿಂಕು ಕೂಡ ಇರುತ್ತೆ. ನಾನು ಇಲ್ಲಿ ಪಿನ್ನಿಟ್ ಕಮೆಂಟ್ ಅಲ್ಲಿ ನಿಮಗೆ ಅಪ್ಲೈ ಮಾಡೋಕೆ ಲಿಂಕ್ ಹಾಕ್ತೀನಿ. ಅಂಡ್ ಈ ನೋಟಿಫಿಕೇಶನ್ ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಯಾವುದೇ ರೀತಿ ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಎಲ್ಲಿಂದ ಓದ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ. ಅದಕ್ಕೆ ಅಂತ ನಿಮಗೆ ನಾಳೆ ಇಲ್ಲ ನಾಡಿದ್ದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ SBI ಕ್ಲರ್ಕ್ ಆಗಿರೋದ್ರಿಂದ ನಾನು ಜಸ್ಟ್ ಪ್ರಿಲಿಮ್ಸ್ಗೆ ಅಂತ ವಿಡಿಯೋ ಮಾಡಲ್ಲ, ಪ್ರಿಲಿಮ್ಸ್ ಮೇನ್ಸ್ ಟುಗೆದರ್ ಒಂದೇ ವಿಡಿಯೋ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಕಮ್ಮಿ ಟೈಮ್ ಇದೆ. ಈಗ IBPS ಕ್ಲರ್ಕ್ ಲೈಕ್ 10 ಡೇಸ್ ಬ್ಯಾಕ್ ನೋಟಿಫಿಕೇಶನ್ ಬಂದ್ರು ಅವ್ರದ್ದು ಅಕ್ಟೋಬರ್ಗೆ ಎಕ್ಸಾಮ್ ಇರೋದು. ಬಟ್ SBI ಕ್ಲರ್ಕ್ ಇಲ್ಲಿ ನೋಡಿ ಅವರೇ ಮೆನ್ಷನ್ ಮಾಡಿದ್ದಾರೆ ಸೆಪ್ಟೆಂಬರ್ಗೆ ಎಕ್ಸಾಮ್ ಇದೆ. ಅಂಡ್ ಅಪ್ಲಿಕೇಶನ್ ನಿಮಗೆ ಯಾವತ್ತಿಂದ ಹಾಕ್ಬೋದು ಅಂತಂದ್ರೆ ನಿನ್ನೆ August 11 ಇಂದ August 31 ವರೆಗೂ ನೀವು ಅಪ್ಲೈ ಮಾಡಬಹುದು ಈ ಪೋಸ್ಟ್ಗೆ. ಅಂಡ್ ಮೇನ್ಸ್ ಎಕ್ಸಾಮ್ ಇರುತ್ತೆ, ಮೇನ್ಸ್ ನವೆಂಬರ್ ಇರುತ್ತೆ, ಪ್ರಿಲಿಮ್ಸ್ ಸೆಪ್ಟೆಂಬರ್ ಇರುತ್ತೆ. ಆಕ್ಚುಯಲ್ ಡೇಟ್ಸ್ ಆಲ್ರೆಡಿ ಟೆಂಟೇಟಿವ್ ಅಂದ್ರೆ ಅನ್ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋದು. ಆ ಡೇಟ್ಸ್ ಇದೆ ನನ್ನ ಹತ್ರ, ಸೆಪ್ಟೆಂಬರ್ ಅಲ್ಲಿ ಯಾವಾಗ, ನವೆಂಬರ್ ಅಲ್ಲಿ ಯಾವಾಗ ಅಂತ. ಅದನ್ನ ನಾನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ ಎಕ್ಸಾಕ್ಟ್ ಡೇಟ್ಸ್. ಆಬ್ವಿಯಸ್ಲಿ ವೀಕೆಂಡ್ಸ್ ಅಲ್ಲೇ ಇರುತ್ತೆ ಎಕ್ಸಾಮ್. ಈಗ ಪೇ ಸ್ಕೇಲಿಗೆ ಬರೋಣ. ಏನಕ್ಕೆ SBI ಇನ್ನೊಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ, ಏನಕ್ಕೆ SBIಗೆ ನೀವು ಆದ್ಯತೆ ಕೊಡಿ ಅಂತ ನಾನು ಹೇಳಿದೆ ಅಂತಂದ್ರೆ, ಒಂದು ಸ್ಯಾಲ್ರಿ ವೈಸ್ ನೋಡಿದ್ರೆ ನೀವು ಇಲ್ಲಿ ನೋಡಿ ಬೇಸಿಕ್ ಪೇ 24,050 ಇದೆ. ಸೊ ಇದು ಎಲ್ಲಾ ಬ್ಯಾಂಕ್ಗಳು, ಎಲ್ಲಾ ಗೌರ್ಮೆಂಟ್ ಬ್ಯಾಂಕಲ್ಲೂ ಬೇಸಿಕ್ ಪೇ ಇಷ್ಟೇ ಇರುತ್ತೆ ಎಕ್ಸೆಪ್ಟ್ SBI. ಏನ್ ಮಾಡ್ತಾರೆ ಅಂದ್ರೆ ಇವರು, ನೀವು ಜಾಯಿನ್ ಆಗ್ಬೇಕಿದ್ರೆ ಟೂ ಅಡ್ವಾನ್ಸ್ ಇಂಕ್ರಿಮೆಂಟ್ಸ್ ಕೊಡ್ತಾರೆ. ಸೊ ಇದು ನಿಮಗೆ ಎಷ್ಟು ದೊಡ್ಡ ವಿಷಯ ಅಂತ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ, ನೋಡಿ 1 ವರ್ಷಕ್ಕೆ 1 ಇಂಕ್ರಿಮೆಂಟ್ ಸಿಗುತ್ತೆ ಬ್ಯಾಂಕ್ ಅಲ್ಲಿ ಅಷ್ಟೇ. ಸೊ 2 ಇಯರ್ಸ್ಗೆ 2 ಇಂಕ್ರಿಮೆಂಟ್. ಸೊ ನೀವು ಆಲ್ರೆಡಿ ಬೇರೆ ಕ್ಲರಿಕಲ್ ಪೋಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲರಿಗೂ ನೀವು ಜಾಯಿನ್ ಆದಾಗಲೇ 2 ಇಯರ್ಸ್ ಹೆಡ್ ಆಫ್ ದಮ್ ಇರ್ತೀರಾ. ಅಂದ್ರೆ 2 ವರ್ಷ ನೀವು ಇನ್ನೂ ಅಡ್ವಾನ್ಸ್ ಮುಂದೆ ಇರ್ತೀರಾ. ಅಷ್ಟು ಇಂಪಾರ್ಟೆಂಟ್ ಈ ಬೇಸಿಕ್ ಪೇ ಅನ್ನೋದು ಏನಿರುತ್ತೆ ಅನ್ನೋದು. ನಿಮಗೆ ಇಲ್ಲಿ ಬರೀ ಜಸ್ಟ್ 2000 ಡಿಫ್ರೆನ್ಸ್ ಅಂತ ಅನ್ಸುತ್ತೆ, ಬಟ್ ಓವರ್ ಆಲ್ ಪೇ ಮತ್ತೆ ಓವರ್ ಆಲ್ ನೀವು ಸರ್ವಿಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಇಸ್ ದಿ ಬೆಸ್ಟ್. ಸೊ ಅದು ನಿಮಗೆ ಟೋಟಲ್ ಬೇಸಿಕ್ ಪೇ ನಿಮಗೆ ಜಾಯಿನ್ ಆದಾಗಲೇ ನಿಮಗೆ 26,730 ಇರುತ್ತೆ ಇನ್ ಹ್ಯಾಂಡ್. ಎಕ್ಸೆಪ್ಟ್ ದಿ ಅಲೋಯನ್ಸಸ್ ಬಿಟ್ಟು ನಿಮಗೆ 46,000 ಇರುತ್ತೆ ಇನ್ ಹ್ಯಾಂಡ್. ಇದು
ಎಲ್ಲ ಡಿಡಕ್ಷನ್ಸ್ ಆದ್ಮೇಲೆ ಅದಲ್ದೆಲ್ಲ ಅಡಿಷನಲ್ ಬೆನಿಫಿಟ್ಸ್ ಇರುತ್ತೆ. ಪ್ರಾವಿಡೆಂಟ್ ಫಂಡ್ ಇದೇನು ಇಲ್ಲಿ ಮೆನ್ಷನ್ ಮಾಡಿದೀನಿ ಅಂತಂದ್ರೆ ಉಳಿದಿರೋ ಎಲ್ಲಾ ಬ್ಯಾಂಕ್ಗಳು NPS ಮಾತ್ರ ಇದೆ ನಮ್ಮ ಹತ್ರ. SBI ಮಾತ್ರ PF ಕೂಡ ಇನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಿದೆ. LFC ಇದೆ ನಿಮಗೆ. LFC ಅಂದ್ರೆ ಲೀವ್ ಫೇರ್ ಕನ್ಸೆಷನ್ ಅಂತ, ಇದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ಅಲೋಯನ್ಸಸ್ ಇನ್ ಬ್ಯಾಂಕಿಂಗ್. ಅದಾದ್ಮೇಲೆ ಇನ್ನ ಕೆಲವೊಂದು ರೂಲ್ಸ್ ಗಳಿರುತ್ತೆ, ಕೆಲವೊಂದು ಪರ್ಕ್ಸ್ ಗಳಿದೆ, ರಿಯಂಬರ್ಸ್ಮೆಂಟ್ ಇದೆ. ನಾನು SBI ಕ್ಲರ್ಕ್ ಸ್ಯಾಲರಿ ಸ್ಲಿಪ್ ಎಕ್ಸ್ಪ್ಲೇನ್ ಮಾಡಿದಾಗ ಏನೇನು ಅಲೋಯನ್ಸ್ ಇದೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೀನಿ, ನೀವು ಬೇಕಾದ್ರೆ ಅದನ್ನ ನೋಡ್ಬೋದು. ಪ್ರೊಬೇಷನ್ ಪೀರಿಯಡ್ ಇರುತ್ತೆ 6 ಮಂತ್, ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಈಗ ಬಂದ್ರೆ ಎಲಿಜಿಬಿಲಿಟಿ ನಿಮಗೆ ಏಜ್ ಬಂದ್ರೆ 20 ರಿಂದ 28 ವರ್ಷ ಆಗಿರ್ಬೇಕು. ಮಿನಿಮಮ್ 20 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ 28 ವರ್ಷ ಆಗಿರ್ಬೇಕು. ನೀವು ಮಾರ್ಚ್ ಟು 1998 ಅಂದ್ರೆ ಈ ಡೇಟ್ ಗಿಂತ ಹಿಂದೆ ಹುಟ್ಟಿರಬಾರ್ದು. ಅಂಡ್ 1/4/2006 ಇದಕ್ಕಿಂತ ಇದಾದ್ಮೇಲೆ ನೀವು ಹುಟ್ಟಿರಬಾರ್ದು. ಅವಾಗ ನಿಮ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಅಂಡ್ OBC ಅವರಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಮ್ಯಾಕ್ಸಿಮಮ್ ಏಜ್ ಅಲ್ಲಿ, SC/ST ಗೆ 5 years, PWBD ಗೆ 10 to 15 years, ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಪೀರಿಯಡ್ ಪ್ಲಸ್ 3 year, ಮ್ಯಾಕ್ಸಿಮಮ್ 50 ವರ್ಷದವರೆಗೂ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಏಜಿಗೆ ಬಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇದು ಕೂಡ ದಿ ಬೆಸ್ಟ್. SBI ಒಂಥರ ಸರ್ಪ್ರೈಸ್ ಬ್ಯಾಂಕ್. ಕೆಲವೊಂದ್ಸಲ ಒಳ್ಳೆ ಸರ್ಪ್ರೈಸ್ ಗಳು ಕೊಡುತ್ತೆ, ಲೈಕ್ ವೇಕೆನ್ಸಿ ಲೈಕ್ ದಿಸ್. ಎಜುಕೇಶನ್ ಅಲ್ಲಿ ನೀವು ಇಯರ್ ಎಂಡ್ 31st ಡಿಸೆಂಬರ್ ಅಷ್ಟರಲ್ಲೂ ನಿಮ್ದು ಏನಾದ್ರು ಲಾಸ್ಟ್ ಸೆಮ್ ಮುಗ್ದು ರಿಸಲ್ಟ್ ಬಂದಿದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಅದು ಪ್ರಿಲಿಮ್ಸ್ ಮೇನ್ಸ್ ಆದ್ಮೇಲೆ ನಿಮ್ ರಿಸಲ್ಟ್ ಬಂದ್ರು. ಯೂಶಲಿ ಈ ಫೀಚರ್ ಇನ್ ಯಾವುದೇ ಬ್ಯಾಂಕಿಂಗ್ ನೋಟಿಫಿಕೇಶನ್ ಅಲ್ಲಿ ಇರಲ್ಲ ಎಕ್ಸೆಪ್ಟ್ ದಿಸ್ SBI. ಇದನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಫೈನಲ್ ಇಯರ್ ಏನಾದ್ರು ಓದ್ತಿದ್ದು ನೀವು ಬ್ಯಾಂಕಿಂಗ್ ಏನಾದ್ರು ಪ್ರಿಪೇರ್ ಆಗ್ತಿದ್ರೆ. ಸೊ ಲೋಕಲ್ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಈಸ್ ಕ್ಯಾಂಡಿಡೇಟ್ಸ್ ಏನಾದ್ರು ಅದರ್ ಸ್ಟೇಟ್ ಆಸ್ಪೈರೆಂಟ್ಸ್, ಇಫ್ ಯು ಆರ್ ಅಪ್ಲೈಯಿಂಗ್ ಟು ಕರ್ನಾಟಕ, ಯು ಶುಡ್ ನೋ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್. ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಬೇಸಿಸ್ ಅಲ್ಲಿ ನಿಮ್ನ LPT ಇಂದ ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ನೀವೇನು ಪೇಚ್ ಆಡ್ಬಿಟ್ಟು 3 ತಿಂಗಳ 6 ತಿಂಗಳ ಓಕೆ ಅನ್ನೋ ತರ ಕನ್ನಡ ಕಲ್ತ್ರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇನಿರುತ್ತೆ ಅದು ನಾವು ಕರ್ನಾಟಕದಲ್ಲಿ ಹುಟ್ಟೋರಿಗೆ ಮಾತ್ರ ಬರೋದು. ಸೊ ಯು ಮಸ್ಟ್ ಬಿ ರೆಡಿ ಫಾರ್ ದಟ್ ಆಲ್ಸೋ. ಅಂಡ್ ಆಲ್ರೆಡಿ ನಾನು ಹೇಳಿದೀನಿ ಏನಕ್ಕೆ ರಿಜೆಕ್ಟ್ ಮಾಡಕ್ಕೆ ಜಾಸ್ತಿ ಇಂಟೆಂಟ್ ಮಾಡ್ತಾರೆ, ಕನ್ನಡ ಬಂದರೂ ಕೂಡ ಏನಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ. ಪ್ರೀವಿಯಸ್ LPT ಇದು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋದಲ್ಲಿ ನಾನು ಟ್ರೈ ಮಾಡಿದೀನಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಅದನ್ನ ನೀವು ನೋಡ್ಬೋದು. ಅದು ಬಿಟ್ಟು ಈಗ ವೇಕೆನ್ಸಿ ಬಂದ್ರೆ 760 ಆಗ್ಲೇ ಹೇಳ್ದಂಗೆ ಇದು ರೆಗ್ಯುಲರ್ ವೇಕೆನ್ಸಿ, ಇದು ಬ್ಯಾಕ್ಲಾಗ್ ವೇಕೆನ್ಸಿ ಇರುತ್ತೆ. ರೆಗ್ಯುಲರ್ ವೇಕೆನ್ಸಿಗೆ ಎಲ್ಲರೂ ಅಪ್ಲೈ ಮಾಡ್ಬೋದು. ಸೊ ಇದು ರೆಗ್ಯುಲರ್ ವೇಕೆನ್ಸಿಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ. ಎಕ್ಸಾಮ್ ಪ್ಯಾಟರ್ನ್ ಬರೋಣ. ಎಕ್ಸಾಮ್ ಪ್ಯಾಟರ್ನ್ ಪ್ರಿಲಿಮ್ಸ್ ಅಲ್ಲಿ 3 ಸಬ್ಜೆಕ್ಟ್ ಇರುತ್ತೆ, ಮೇನ್ಸ್ ಅಲ್ಲಿ ಟೋಟಲ್ 4 ಇರುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ನಿಮಗೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ 100 ಕ್ವಶನ್ 1 hour. ಅಂಡ್ ಸೆಕ್ಷನಲ್ ಟೈಮಿಂಗ್ ಕೂಡ ಇರುತ್ತೆ. ಪ್ರತಿ ಸೆಕ್ಷನ್ಗೂ ಇಂಗ್ಲಿಷ್, ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಇದಕ್ಕೂ ಪ್ರತಿ ಸೆಕ್ಷನ್ಗೂ 20-20 ನಿಮಿಷ ಟೈಮ್ ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೈನ್ಸ್ ಎಕ್ಸಾಮಿನೇಷನ್ ಬಂದ್ರೆ ಮೈನ್ಸ್ ಅಲ್ಲಿ ಜನರಲ್ ಅವೇರ್ನೆಸ್ ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ. ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಅದು 50 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್, 35 ಮಿನಿಟ್ಸ್. ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು ಜನರಲ್ ಅವೇರ್ನೆಸ್ಗೆ, ಅದನ್ನ ಬೇರೆ ಸೆಕ್ಷನ್ ಕೂಡ ಬಂದಿತ್ತು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಇಂಗ್ಲಿಷ್ ಬಂದ್ರೆ 40 ಕ್ವಶನ್ 40 ಮಾರ್ಕ್ಸ್. ಕ್ವಾಂಟ್ ಬಂದ್ರೆ 50 ಕ್ವಶನ್ 50 ಮಾರ್ಕ್ಸ್. ರೀಸನಿಂಗ್ ಬಂದ್ಬಿಟ್ಟು ರೀಸನಿಂಗ್ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇಂದ ಯಾವುದೇ ಬ್ಯಾಂಕ್ ಎಕ್ಸಾಮ್ ಅಲ್ಲೂ ಎಕ್ಸೆಪ್ಟ್ RRBs ಬಿಟ್ಟು ಯಾವುದೇ ಬ್ಯಾಂಕ್ ಎಕ್ಸಾಮ್ ಅಲ್ಲೂ ರೀಸನಿಂಗ್ ಜೊತೆ ಕಂಪ್ಯೂಟರ್ ಕ್ವಶನ್ಸ್ ಒಂದು ಕೂಡ ಬಂದಿಲ್ಲ. ಸೊ ನೀವು ಅದನ್ನ ಸ್ಕಿಪ್ ಮಾಡ್ಬೋದು, ರೀಸನಿಂಗ್ ಮಾತ್ರ ಓದ್ಕೋಬಹುದು. ಸೊ 50 ಕ್ವಶನ್ ಇರುತ್ತೆ, ಮಾರ್ಕ್ಸ್ ಬಂದ್ಬಿಟ್ಟು 60. ಸೊ ಟೋಟಲ್ ನಿಮಗೆ 200 ಮಾರ್ಕ್ಸ್ ಇರುತ್ತೆ, 190 ಕ್ವಶನ್ಸ್. ಅಂಡ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. 1/4 ಆಫ್ ದ ಮಾರ್ಕ್ಸ್ ಅಸೈನ್ ಟು ದ ಕ್ವಶನ್. ಅಂದ್ರೆ 1 ಕ್ವಶನ್ ಮಾರ್ಕ್ಸ್ ಏನಾದ್ರು ನಿಮ್ದು ಒಂದು ತಪ್ಪಾದ್ರೆ ನಿಮಗೆ 0.25 ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ನೆಗೆಟಿವ್ ಮಾಡ್ಕೊಳಕ್ ಹೋಗ್ಬೇಡಿ. ಅಕ್ಯುರೇಸಿ ಯಾವಾಗ್ಲೂ ಪ್ರಿಲಿಮ್ಸ್ ಅಲ್ಲಿ 85 to 90 ಮೇಂಟೈನ್ ಮಾಡಿ, ಮೈನ್ಸ್ ಅಲ್ಲಿ 80+ ಮೇಂಟೈನ್ ಮಾಡಿ. ಅದು ನಾನು ಸ್ವಲ್ಪ ಕನ್ಸೆಷನ್ ಕೊಟ್ಟು ಹೇಳ್ತಿದ್ದೀನಿ. ಆಕ್ಚುಲಿ ಎಲ್ಲರೂ 90+ ಇರಬೇಕು, 100% ಅಕ್ಯುರೇಸಿ ಇರಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ನಾಟ್ ಮ್ಯಾಂಡೇಟರಿ, ಬಟ್ ಓಕೆ ಅಟ್ಲೀಸ್ಟ್ 85 ಅಕ್ಕಪಕ್ಕನಾದ್ರೂ ನಿಮ್ದು ಅಕ್ಯುರೇಸಿ ಇದ್ರೆ ನಿಮ್ದು ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ಇದು ಒಂದು ಇಂಪಾರ್ಟೆಂಟ್. ಇದು ನಮಗೆ ಕರ್ನಾಟಕ ಸ್ಟೇಟ್ ಅಲ್ಲಿ ಕನ್ನಡ 10th and 12th ಅಲ್ಲಿ ಓದಿರೋರಿಗೆ ಅಪ್ಲೈ ಆಗೋದಿಲ್ಲ. ಕ್ಯಾಂಡಿಡೇಟ್ ಹೂ ಪ್ರೊಡ್ಯೂಸ್ 10th and 12th standard mark sheet certificate showing they have studied Kannada will not be required to undergo the test. ಸೊ ನಿಮಗೆ ಯಾರಿಗೂ ಇರಲ್ಲ, ಇದು ಅದರ್ ಸ್ಟೇಟ್ ಆಸ್ಪಿರೆಂಟ್ಸ್ ಇರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವರ್ಬಲ್ ಇರುತ್ತೆ, ನಾನ್ ವರ್ಬಲ್ ಇರುತ್ತೆ. ವರ್ಬಲ್ ಅಲ್ಲಿ 15 ಕ್ವಶನ್ಸ್. ಇದು ಪ್ಯಾಟರ್ನ್ ಕರೆಕ್ಟ್ ಆಗಿ ಬಂದಿದೆಯಾ ಅಂತ ಗೊತ್ತಿಲ್ಲ, ಬಟ್ ಓಕೆ
ನಿಮಗೆ ರೈಟಿಂಗ್ ಇರುತ್ತೆ, ರೀಡಿಂಗ್ ಇರುತ್ತೆ, ಮತ್ತೆ ಸ್ಪೀಕಿಂಗ್ ಇರುತ್ತೆ, ವರ್ಬಲ್, ನಾನ್ ವರ್ಬಲ್ ಇರುತ್ತೆ. ವರ್ಬಲ್ ಅಲ್ಲಿ ಮಾತಾಡಿಸ್ತಾರೆ ಅವರೇ ಡೈರೆಕ್ಟ್ ಆಗಿ, ನಾನ್ ವರ್ಬಲ್ ಅಲ್ಲಿ ರೈಟಿಂಗ್ ಮತ್ತೆ ರೀಡಿಂಗ್ ಇರುತ್ತೆ. ಸೊ ಎಕ್ಸಾಮ್ ಸೆಂಟರ್ಸ್ ಬಂದ್ಬಿಟ್ಟು ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಜನರಲ್, OBC ಮತ್ತೆ EWS ಅವರಿಗೆ 750. ಇನ್ನು ಉಳಿದಿರೋ ಎಲ್ಲಾ ಕ್ಯಾಟಗರಿವರೆಗೂ ಎಕ್ಸಾಮ್ ಫೀಸು, ಯಾವುದೇ ರೀತಿ ಎಕ್ಸಾಮ್ ಫೀಸ್ ಇರೋದಿಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಯಾರ್ಯಾರು SBI ಕ್ಲರ್ಕ್ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ರೆ ನಿಮ್ದೇನಾದ್ರೂ ಅಪ್ರೆಂಟಿಸ್ ಏನಾದ್ರು ಕ್ಲಿಯರ್ ಆಗಿದ್ರೆ ನಿಮ್ಗೆ ಮೈನ್ಸ್ ಅಲ್ಲಿ 5 ಮಾರ್ಕ್ಸ್ ಏನೋ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅದಿಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ಯಾರ್ಯಾರು ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಹತ್ರ ಸರ್ಟಿಫಿಕೇಶನ್ ಇರಬೇಕು, ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ನಿಮಗೆ 5 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ. ದಟ್ ಈಸ್ ಆಲ್ಸೋ ವೆರಿ ಹ್ಯೂಜ್ ಥಿಂಗ್. ಅದು ಕೂಡ SBI ಒಂದೇ ಇರೋದು. ಇನ್ನು ಯಾವುದೇ ಬ್ಯಾಂಕಲ್ಲಿ ನೀವು ಅಪ್ರೆಂಟಿಸ್ ನ ಕಂಪ್ಲೀಟ್ ಮಾಡಿದ್ರು ದಟ್ ಈಸ್ ನೋ ಯೂಸ್. SBI ಮಾತ್ರ ಅದನ್ನ ಆಕ್ಚುಯಲ್ ಪರ್ಮನೆಂಟ್ ಪೋಸ್ಟಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿ. ಅಲ್ಲಿ ನಾನ್ ಬಿಸಿ ಇದ್ರೂ ತುಂಬಾ ಜನ ಇದ್ದಾರೆ, ಎಲ್ಲರೂ ನಿಮಗೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.